ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಯಲ್ಲಿ ಬ್ರೆಡ್ ಹಾಗೆ ಮೊಟ್ಟೆ ಇದ್ರೆ ಸಾಕು, ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು. ತುಂಬಾ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು. ಇದನ್ನು ನೀವು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಥರನಾದ್ರೂ ಮಾಡ್ಕೊಡ್ಬೋದು ಅಥವಾ ನೀವು ಕೇಕ್ ಥರನಾದರೂ ತಿನ್ಕೋಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದಕ್ಕೆ ಈ ಥರ ಒಂದು ಮೊಟ್ಟೆನ ಹೊಡೆದಾಕೊತಾ ಇದ್ದೀನಿ. ನೀವು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು. ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಗರ್ನ ನಾನಿಲ್ಲಿ ಹಾಕೊತಾ ಇದ್ದೀನಿ. 1/4 ಕಪ್ ಅಷ್ಟು ಇಲ್ಲಿ ಮಿಲ್ಕ್ನ ನಾನು ತೊಗೊಂಡಿದ್ದೀನಿ. ಇದನ್ನು ಕೂಡ ಹಾಕೊತಾ ಇದ್ದೀನಿ. ಇದೆಲ್ಲವನ್ನು ಕೂಡ ನಾವಿಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು 2 ಬ್ರೆಡ್ ಪೀಸಸ್ನ ತೊಗೊಂಡಿದ್ದೀನಿ. ನಾವಿಲ್ಲಿ ಎಡ್ಜಸ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಇದಾದಮೇಲೆ ನಾವು ಮೊಟ್ಟೆ ಮಿಕ್ಸ್ಚರ್ನ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಅದರೊಳಗಡೆ ನೀಟಾಗಿ ನಾವು ಈ ಥರ ಒಂದೊಂದು ಬ್ರೆಡ್ ಪೀಸಸ್ನ ನೀಟಾಗಿ ಡಿಪ್ ಮಾಡಬೇಕು. ತುಂಬ ರಫಾಗಿ ನಾವಿಲ್ಲಿ ಡಿಪ್ ಮಾಡೋಕ್ಕೆ ಹೋಗಬಾರ್ದು, ಬ್ರೆಡ್ ಪೀಸಸ್ ಕಟ್ಟಾಗಿಬಿಡುತ್ತೆ. ಈ ಥರ ಲೈಟಾಗಿ ಮಾಡ್ಕೋಬೇಕು. ಈ ಥರ 2 ಪೀಸಸ್ನ ನಾವು ಮಾಡಿ ಇಟ್ಕೊಬೇಕು. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಈ ಬ್ರೆಡ್ ಪೀಸಸ್ನ ನಾವಿಲ್ಲಿ ಅದ್ರ ಮೇಲ್ಗಡೆ ಇಟ್ಕೋಬೇಕಾಗುತ್ತೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಬೇಕು. ಇಲ್ಲಿ ಉಳಿದಿರೋ ಅಂತಹ ಒಂದು ಮೊಟ್ಟೆ ಮಿಕ್ಸ್ಚರ್ ಇರುತ್ತಲ್ಲ, ಅದನ್ನು ಈ ಥರ ಮೇಲ್ಗಡೆ ನಾವು ಹಾಕ್ಕೋಬೇಕು. ಆವಾಗಲೇ ಬ್ರೆಡ್ಡು ತುಂಬ ಸಾಫ್ಟಾಗಿರುತ್ತೆ. ನಾವು ಪ್ಲೇನ್ ಕೇಕ್ ತಿಂತೀವಲ್ಲ, ಸೇಮ್ ಅದೇ ಥರ ಇರುತ್ತೆ ಟೇಸ್ಟು. 2 ಸೈಡು ನಾವು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು, ಸ್ವಲ್ಪ ಲೈಟ್ ಬ್ರೌನಿಶ್ ಆಗೋ ತನಕ. ಇವಾಗ ಇದು ರೆಡಿಯಾಗಿದೆ. ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ. ಮರಿದೇನೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.